ಹಾಯ್ ಗೈಸ್, ಮೇರಿ ಟೈಲರ್ಸ್ಗೆ ವೆಲ್ಕಮ್. ಎಲ್ಲರದು ಕಾಫಿ ಆಯಿತಾ ಗೈಸ್? ಇವತ್ತು ನಾನು ಸ್ಲೀವ್ ಮಾರ್ಕಿಂಗ್ ಮಾಡಿ ಕಟ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇದು ಸ್ಲೀವ್ದು ಸ್ಕೇಲ್, ಇದು ಮೀಶೋಲ್ಲಿ ಸಿಗುತ್ತೆ, ಮತ್ತು ಫ್ಲಿಪ್ಕಾರ್ಟು, ಅಮೆಝಾನು ಈ ಥರ ಎಲ್ಲ ಕಡೆಗೂ ಸಿಗುತ್ತೆ. ಸ್ಲೀವ್ ಮಾರ್ಕಿಂಗ್ ಬರೋಲ್ಲ ಅಂತಾರಲ್ಲ ಗೈಸ್, ಅವ್ರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಇದ್ರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಈಗ ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟಿಗೆ ನಾನು 4 ಫೋಲ್ಡ್ ಹಾಕ್ಕೊಂಡಿದ್ದೀನಿ ಸ್ಲೀವ್ಗೆ. ಅವರು ಉದ್ದ ಸ್ಲೀವ್ ಕೇಳಿದ್ದಾರೆ ನೋಡಿ. ಉದ್ದ ಸ್ಲೀವ್ ಲೆಂತ್ ನೋಡ್ಕೊಬೇಕು ನೋಡಿ. ಅದು ಬೊಫ್ ಬೇಡ ಅಂದಿದ್ದಾರೆ, ಇದು ಬೊಫ್ ಐತೆ. ಹನ್ನೊಂದಿದೆ, ನಾನು 11ಕ್ಕೆ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಕಾಣ್ತಾ ಇದೆ, 11ಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲೂ ಅಷ್ಟೇ. ಮಾರ್ಕಿಂಗ್ ಆಗಿದೆ. ಈಗ ಇಲ್ಲಿ ಡೌನಿಂಗು ನಾನು 3.5 ತಗೊಳ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಡೌನಿಂಗು 3.5 ನೋಡಿ. ಹಂಗೂ ನಿಮಗೆ ಡೌಟ್ ಆದರೆ ಇವರು ಸ್ಲೀವಲ್ಲಿ ಈ ಥರ ಹಿಡಿದಾಗ ನೋಡಿ, ಎಕ್ಸಾಕ್ಟು ನಮಗೆ 3.5ನೇ, ಇಲ್ಲಿ 3.5ನೇ ಬರುತ್ತೆ ನೋಡಿ. ಇದು ಲೆಂತು 11 ಇಂಚು ನೋಡಿ. ಈ ಥರ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಬೇಕು. ಇಲ್ಲಿನೂ ಫಸ್ಟಿಗೆ ನಮಗೆ ಅಟ್ಯಾಚ್ಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆನ ಈ ಥರ ಮಾರ್ಕ್ ಮಾಡ್ಕೊಬೇಕು ನೋಡಿ. ಈ ಥರ ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡಿಕೊಂಡು ಈಗ ಈ ಸ್ಕೇಲ್ನ ನೋಡಿ, ಇಲ್ಲಿ ನಾವು ಮಾರ್ಕ್ ಮಾಡಿರ್ತೀವಲ್ಲ 3.5 ಇಂಚಿಗೆ ನೋಡಿ. ನಮ್ಮ ಮಾರ್ಕ್ ಮಾಡೋಕ್ಕೆ ಬರಲ್ಲ, ನಾವು ಆರಾಮಾಗಿ ಸ್ಕೇಲ್ನ ಇಟ್ಕೊಂಡು ನೀಟಾಗಿ ಸ್ಲೀವ್ ಮಾರ್ಕಿಂಗ್ ಅನ್ನೋದನ್ನ ಮಾಡ್ಕೊಬೋದು ಗೈಸ್ ನೋಡಿ. ನೋಡಿ ಸ್ಲೀವ್ ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೇನೆ ಅವ್ರದ್ದು ಸುತ್ತಳತೆ ಎಷ್ಟಿದೆ ಅಂತ ನೋಡ್ಕೊಬೇಕು ನೋಡಿ. ಇಲ್ಲಿ ನಾವು ಅರ್ಧ ಇಂಚಿಗೆ ಮಾರ್ಕ್ ಮಾಡಿದ್ದೀವಲ್ಲ, ಕರೆಕ್ಟಾಗಿ ಇಲ್ಲಿ ಟೈಟಾಗಿ ಇಟ್ಕೊಬೇಕು. ಇಲ್ಲಿ ಎಲ್ಲ ಟೈಟಾಗಿ ಹಿಡ್ಕೊಂಡು ನೋಡಿ, ಇಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಬೇಕು. ಹಾಗೇ ಇಲ್ಲಿನೂ ಅಷ್ಟೇ, ಇಲ್ಲೊಂದು ಮಾರ್ಕ್ ಹಾಕ್ಕೊಬೇಕು ನೋಡಿ. ಎಕ್ಸಾಕ್ಟು ಅವ್ರದ್ದು ಬ್ಲೌಸಲ್ಲಿ ಏನಿದೆಯೋ ಅದೇನೇ ಬಂದಿದೆ ನೋಡಿ ಗೈಸ್. ಈಗ ಶೇಪ್ ಯಾವ ಥರ ತೆಗೆಯೋದಂತ ತೋರಿಸ್ತೀನಿ ಗೈಸ್ ನೋಡಿ. ಗೈಸ್ ಮಾರ್ಕಿಂಗ್ ಆಗಿದೆ. ಈಗ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರನೇ ಕಟ್ ಮಾಡ್ಕೊಬೇಕು. ಗೊತ್ತಿಲ್ಲ ಅನ್ನೋರು ಆರಾಮಾಗಿ ಮಾರ್ಕ್ ಮಾಡ್ಕೊಬೋದು. ಹಾಗೆಯೇ ಇಲ್ಲಿ ಈ ಥರ ನ್ಯಾಚ್ ಹಾಕ್ಕೊಬೇಕು. ಇಲ್ಲೂ ಅಷ್ಟೇ, ಆವಾಗ ನಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಈಗ ಫ್ರಂಟ್ ಶೇಪು ಬ್ಯಾಕ್ ಶೇಪ್ ತೆಗಿಬೇಕಲ್ಲ ಗೈಸ್ ನೋಡಿ, ಅದಕ್ಕೆ ನಾನೊಂದು ಹೊಸ ಟ್ರಿಕ್ ಹೇಳ್ಕೊಡ್ತೀನಿ. ಇದು ಗೊತ್ತಿಲ್ಲದೆ ಇರೋರು ಸಹ ಮಾಡ್ಬೋದು ನೋಡಿ. ಅರ್ಧ ಇಂಚಿಗೆ ಇಲ್ಲ 3/4 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡ್ಮೇಲೆ ಈಗ ಈ ಲೆವೆಲ್ಗೆ ಸೆಂಟ್ರ್ ಮಾಡ್ಕೊಬೇಕು. ಈ ಮಾರ್ಕ್ ನಾವೇನು ಮಾಡಿರ್ತೀವಿ ನೋಡಿ, 4 ಪೀಸ್ನು ಒಟ್ಟಿಗೆ ಇಟ್ಕೋಬೇಕು ನೀಟಾಗಿ ನೋಡಿ. ಇಲ್ಲಿ ಕಾಣ್ತಾ ಇದೆಯಾ, ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಗೆ ಫೋಲ್ಡಿಂಗ್ ತಗೋಬೇಕು. ಫೋಲ್ಡಿಂಗ್ ತಗೊಂಡು ಈಗ ಇಲ್ಲಿ ಎಕ್ಸ್ಟ್ರಾ ಕಾಣ್ತಾ ಇದೆಯಾ ಗೈಸ್ ನೋಡಿ, ಈ ಎಕ್ಸ್ಟ್ರಾ ಬಟ್ಟೆ ಏನಿದೆಯೋ ಅದನ್ನು ನೀಟಾಗಿ ಈ ಥರ ಟ್ರಿಮ್ ಮಾಡ್ಕೊಬೇಕು
ನೋಡಿ ಟ್ರಿಮ್ ಆಗಿದೆ. ಇವಾಗ ಶೇಪ್ ನೋಡಿ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಈಗ 4 ಪೀಸನ್ನು ನೀಟಾಗಿ ಇಟ್ಕೋಬೇಕು. ನೋಡಿ ಗೈಸ್, ಶೇಪ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ, ಕಾಣ್ತಾ ಇದೆಯಾ ಗೈಸ್? ಇದು ಕಮ್ಮಿ ಇರೋದು ಫ್ರಂಟು, ಜಾಸ್ತಿ ಇರೋದು ಬ್ಯಾಕು ಗೈಸ್. ನಾವು ಯಾವಾಗೂ ಬರ್ಕೋಬೇಕು ಫ್ರಂಟು ಬ್ಯಾಕು ಅಂತ. ನೋಡಿ ಸ್ಲೀವ್ ಮಾರ್ಕಿಂಗು ಆಗಿದೆ. ಸ್ಲೀವ್ ಮಾರ್ಕಿಂಗ್ ಆಗಿದೆ. ಸ್ಲೀವ್ ಯಾವ ಥರ ಅಟ್ಯಾಚ್ ಮಾಡೋದು, ಇದು ಪೀಸು ಕಮ್ಮಿ ಬರುತ್ತೆ ಬ್ಲೌಸ್ ಪೀಸಲ್ಲಿ. ಇದನ್ನು ಯಾವ ಥರ ನಾವು ಪ್ಯಾಚ್ ಕೊಟ್ಟು ಸ್ಟಿಚ್ ಮಾಡೋದಂತ ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಬೇಕಿದ್ದರೆ ನನ್ನ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಗೈಸ್. ಬಾಯ್.